ಎಲ್ಲರಿಗೂ ನಮಸ್ಕಾರ. ಬನ್ನಿ ಈ ದಿನ ಹೀರೆಕಾಯಿ ಚಟ್ನಿ ಮಾಡೋಣ. ಇದು ತುಂಬ ಫ್ರೆಶ್ ಆಗಿರೋದು ಮತ್ತು ಎಳೆ ಹೀರೆಕಾಯಿ ಸಿಕ್ತು ನನಗೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಎಳೆ ಆಗಿ ನಾನು ಸಿಪ್ಪೆನ ತೆಗಿತಾ ಇದ್ದೀನಿ. ನೋಡಿ, ಸಿಪ್ಪೆನೆಲ್ಲ ಒಗ್ಗೂಡಿಸ್ಕೊಂಡು ಇದನ್ನು ಇನ್ನೂ ಒಂದೆರಡು ಸರಿ ತೊಳೆದ್ಕೊಬೇಕು. ತೊಳೆದುಕೊಂಡಾದಮೇಲೆ ಇದನ್ನು ನಾವೀಗ ಚಟ್ನಿ ಮಾಡೋಣ. ಬನ್ನಿ. ಮೊದಲಿಗೆ ನಾನು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಹೀರೆಕಾಯಿ ಹೊಟ್ಟನೆಲ್ಲ ಈ ಥರ ಒಂದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರಿದಿಕ್ಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿದಿಕ್ಕೋಬೇಕು. ಇದು ಒಂದು 3-4 ಮೆಥಡಲ್ಲಿ ಈ ಚಟ್ನಿನ ನಾವು ಮಾಡ್ಕೋಬೋದು. ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಫ್ರೈ ಮಾಡಿಬಿಟ್ಟು ಮಾಡ್ತಾರೆ. ಬರೀ ಕೊಬ್ಬರಿ, ಒಣಮೆಣ್ಸಿನ್ಕಾಯಿ ಅದನ್ನು ಹಾಕಿ ಇನ್ನೊಂದು ರೀತಿನಲ್ಲಿ ಮಾಡ್ತಾರೆ. 1-2-3 ರೀತಿಯಲ್ಲಿ ಈ ಥರ ಚಟ್ನಿನ ನಾವು ಮಾಡ್ಕೋಬೋದು. ನೋಡಿ, ಈಗ ಒಣಮೆಣ್ಸಿನ್ಕಾಯಿ, ಕಾಯಿ ತುರಿ ಮತ್ತು ಹುಣಸೆಹಣ್ಣು ಈ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿನೂ ಪರವಾಗಿಲ್ಲ. ಮತ್ತು ಹುರಿದಿಕೊಂಡಿರುವಂಥ ಹೀರೆಕಾಯಿ, ಒಣಮೆಣ್ಸಿನ್ಕಾಯಿ ಒಂದು 8 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಒಂದು 1/4 ನಿಂಬೆ ಗಾತ್ರದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೋಡಿ, ಈ ಥರ ತುಂಬ ನುಣ್ಣಗೇನು ರುಬ್ಕೋಬೇಡಿ, ಸ್ವಲ್ಪ ತೆರೆಯಾಗಿ ರುಬ್ಕೊಳ್ಳಿ. ಇದು ಅದೇ ಬಾಣಲಿನಲ್ಲಿ ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಎಣ್ಣೆ ಎಲ್ಲ ಕಾದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಹಿಂಗನ್ನ ಸೇರಿಸ್ಬಿಟ್ಟು ರುಬ್ಬಿಕೊಂಡಿರೋವಂಥ ಹೀರೆಕಾಯಿನೂ ಸಹ ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಂದು ಸಣ್ಣ ಹುರಿನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಸೂಪರಾಗಿ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ಇದು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ದಂತೂ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿ, ಈಸಿಯಾಗಿ ಮಾಡ್ಕೋಬೋದು. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಮೊದಲೆಲ್ಲ ಒಳ್ಕಲ್ಲಲ್ಲಿ ರುಬ್ಕೊತಾ ಇದ್ವಿ. ರುಬ್ಬಾದ್ಮೇಲೆ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಅನ್ನ ಹಾಕಿ ಕಲಸಿ ತಿಂತಾಯಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಹೀರೆಕಾಯಿ ಚಟ್ನಿ